ಗೃಹ ಮಂತ್ರಿಗಳು ಗಮನಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇಲ್ಲಾಂದ್ರೆ ಈ ರೀತಿ ಖಂಡನೆ ಮಾಡ್ಯಾರ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ. ಯಾಕಂದ್ರೆ ಈ ರೀತಿ ಉದ್ಯೋಗತನ ಇತ್ತು ರಾಜ್ಯಪಾಲರ ಸಹಿ ಆಗುವುದು ಕಾನೂನಾಗಿ ಜಾರಿಯಾಗುವುದು. ಇನ್ನು ಸರ್ಕಾರ ತನ್ನ ಬಿಜೆಪಿ ಹಿಂದೂಗಳ ಮೇಲೆ ಘೋಷಿಸುವ ಇಂಥ ಒಂದು ಕೆಟ್ಟ ಸಂಸ್ಕೃತಿನ ಆಯಾ ಭಾಗದಲ್ಲಿ ಕಾಂಗ್ರೆಸ್ ಶಾಸಕರು ಒತ್ತಾಯ ಮಾಡಿ ಕೇಸ್ ಹಾಕಿದ್ದಾರೆ. ಅದಕ್ಕೆ ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಾರ, ಕಾನೂನಾಗೆಲ್ಲ ಮಾಡಬಾರ್ದು. ಹಾಗಾಗಿ ಇದೇ ಉತ್ತರಿಸಲು ಮುಂದುವರೆದ್ರೆ ನಾವು ಕೋರ್ಟ್ನಲ್ಲಿ ಇದಕ್ಕೆ ನೀವು ಆರಂಭದಲ್ಲಿ ಹೇಳಿದ್ರಿ ಸರ್, ದೇಶಕ್ಕೆಲ್ಲ ಇದು ಬಿಜೆಪಿ ಹಿಂದೂ ಸಂಘಟನೆಗಳನ್ನು ಮುಗಿಸ್ಬೇಕು ಬಿಟ್ಟರೆ ಮತ್ತೊಂದು ಆ ಕಾನೂನಿನ ಪೂರ್ತಿ ಇದನ್ನು ತಿರುಳೇ ಅದೇ ಇದೆ. ಇದರಿಂದ ಮುಸ್ಲಿಮರಿಗೆ ಒಂದು ಬಂಧನ ಮಾಡಬೇಕು, ದೇಶದ್ರೋಹಿ ಕೆಲಸ ಮಾಡಬೇಕು. ಹಾಗಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಂದು ಯಾಕೆ ಇನ್ನೂ ಅವ್ರಿಗೆ ಬಂಧನ ಆಗಬೇಕು? ವ್ಯಾಸವಸ್ತು ಇವತ್ತೇನು ನಮ್ಮ ಅಮಾಯಕ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ. ಇವಾಗ ಹಿಂದೆ ಆಗಿತ್ತು ವಿಧಾನಸೌಧದಲ್ಲಿ ಅವ್ನು ಕಟ್ಟಾಗಿದೆ, ಅದನ್ನು ಬಂಧ ಮಾಡೋದಾಗತ್ತೆ. ಸಿದ್ದರಾಮಯ್ಯ ಸರ್ಕಾರ ತೋರಿಸಿದ್ರೆ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎದುರು ಹೇಳಿದ್ದೆ. ಈಗ ಬಾಂಗ್ಲಾದೇಶದಲ್ಲಿ ಉಳಿತಾ ಇರೋ ಸಹಿತ ಕಿರುಕುಳ ಆಗ್ತಾ ಇದೆ ಅಂತ ಅವರು ಬಾಂಗ್ಲಾದೇಶಿಯವರು ಹುಡುಕುವುದು ಅಷ್ಟೇ ಅಲ್ಲ, ಅವರು ಎಲ್ಲೇ ಹೋದ್ರೂ ಅದು ನೋಡಿ. ಈಗ ಒಬ್ಬ ಭಾರತೀಯ ನಾಗರಿಕರಾಗಿ ನಮ್ಮ ದೇಶದಲ್ಲಿ ಬೇರೆ ದೇಶದ ನಾಗರಿಕರಿದ್ದಾರೆ ಅಂದರೆ ಅದನ್ನು ಚೆಕ್ ಮಾಡುವಂಥದ್ದು, ಅದನ್ನು ನಾವು ಹೋಗಿ ನೋಡೋಂಥ ನಮ್ಮ ಕರ್ತವ್ಯವಿದೆ. ನಮ್ಮ ದೇಶದ ಇರ್ತದೆ ಅಂಥವ್ರನ್ನಾದ್ರೂ ಸಹ ಇವತ್ತು ದಿನ ಬೇರೆ ಬೇರೆ ಕಾನೂನು ಹೆಚ್ಚವ್ರನ್ನ ಅರೆಸ್ಟ್ ಮಾಡೋಂಥದ್ದು ಮಾಡ್ತಾ ಇದ್ದಾರೆ. ಇದಕ್ಕಿನ್ನ ಈ ಅಧಿವೇಶನ ಮುಗಿದ ಮೇಲೆ, ಆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತಾಡೋದು, ಅಧಿವೇಶನ ಮುಗಿದ ಮೇಲೆ ಇಡೀ ಕರ್ನಾಟಕದಲ್ಲಿ ಬಾಂಗ್ಲಾ ಮತ್ತು ರೋಹಿಂಗ್ಯಾಗ ಹಟಾವು ಅನ್ನೋಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಅವಾಗ ಈ ಸರ್ಕಾರ ಏನು ಮಾಡ್ತಿದ್ದಾರೆ? ರಾಜ್ಯಪಾಲರ ಸರ್ಕಾರ ಇದೆ, ರಾಜ್ಯಪಾಲರು ಹಂಗಿಲ್ಲ. ರಾಜ್ಯಪಾಲರು ಅವ್ರ ಪಕ್ಷ ಯಾವುದೇ ಪಕ್ಷಕ್ಕೆ ಇರ್ತಲ್ಲ, ಕಾನೂನು ಸಂವಿಧಾನದ ವಿರೋಧ ಆದಂಥ ಯಾವುದೇ ಬಿಲ್ ಪಾಸ್ ಆದರೆ ಅದು ಕೈ ಹಿಡಿಯುವಂಥ ಕೆಲಸ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಅವರ ಒಳ್ಳೆ ರೀತಿಯಿಂದ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರು ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಏಜೆಂಟ್ ನೋಡ್ರಿ, ಹಿಂದೆ ಸೋನಿಯಾ ಗಾಂಧಿ ಏಜೆಂಟ್ ಇದ್ದಾರಲ್ಲ, ಹಂಸರಾಜ್ ಭಾರದ್ವಾಜ್ ಅಂತ ಪೂರ್ತಿ ಏಜೆಂಟ್ ಇದ್ದಾವ. ಭಾಳ ಮಂದಿ ಏಜೆಂಟ್ ಕಾಂಗ್ರೆಸ್ನಾಗ ಆಗ್ಯಾರ. ಆ ಏಜೆಂಟ್ಗಿರಿ ಮಾಡಿ ಕಾಂಗ್ರೆಸ್ನವ್ರಿಗೆ ಏನು ಅನ್ಸಿದೆ, ಮತ್ತೊಬ್ಬರು ಏಜೆಂಟ್ ಬರ್ತ ಅವ್ರು ತೋರಿಲ್ಲ. ಆದ್ರೆ ಒರಿಜಿನಲ್ ಏಜೆಂಟ್ರೇ ಕಾಂಗ್ರೆಸ್ ಲೀಡರ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏಜೆಂಟ್. ವಿಜೇಂದ್ರ ನಾಟಕ ಕಂಪ್ನಿ ಒಮ್ಮೆ ಗುಡ್ ಮಾರ್ನಿಂಗ್ ಸರ್ ಅನ್ನೋದು, ನಮಸ್ಕಾರ ಅನ್ನೋದು, ಕೆಲವೊಂದು ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ. ಆ ನನ್ನ ಮಕ್ಕಳಿಗೆ ನಾನು ವಿರುದ್ಧ ಬರೀತಾರೆ, ಯತ್ನಾಳ್ ಮುಗಿದು ಹೋಗಿದೆ. ವಿಜೇಂದ್ರನೇ 2088 ಅಧ್ಯಕ್ಷ, ಅವರೇ ಮುಖ್ಯಮಂತ್ರಿ. ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ, ಹೊಡಿತಾನೆ. ಹೊಡೆಯಲಕ್ಕೆ ನಾ ಏನು ಅನ್ನೋದು